ಎಲ್ಲರಿಗೂ ನಮಸ್ಕಾರ. 6 ತಿಂಗಳು ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ನಂತರ ಮಗುಗೆ ಏನು ಫುಡ್ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ರೆ ಈ ವಿಡಿಯೋ ಅಂತ ತಾಯಂದ್ರಿಗೆ. ಕ್ಯಾರೆಟ್ ರವಾ ಸರಿ ಹೇಗೆ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ಚಿರೋಟಿ ರವೆಯನ್ನು ಕೆಂಪಾಳ ಹುರಿದು ಇಟ್ಕೋಬೇಕು. ತದನಂತರ ಅದೇ ಕಡಾಯಿಗೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕಿ, ಒಂದು ಚಿಕ್ಕ ಕ್ಯಾರೆಟ್ ತುರಿದಿಟ್ಟಿರುವಂಥದ್ದು ಹಾಕಿ ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಂಡು ಅದೇ ತುಪ್ಪದಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು. ಬೇಕಿದ್ದಲ್ಲಿ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಸ್ಟಾರ್ಟಿಂಗ್ ನಾವು ಮಗುಗೆ ಇಂಟ್ರೊಡ್ಯೂಸ್ ಮಾಡುವಾಗ 2ರಿಂದ 3 ಟೇಬಲ್ ಸ್ಪೂನಿಂದ ಸ್ಟಾರ್ಟ್ ಮಾಡೋದು ಒಳ್ಳೆಯದು. ಈಗ ಮಿಕ್ಸಿ ಜಾರಿಗೆ ರೋಸ್ಟ್ ಮಾಡಿರುವಂತಹ ರವೆ ಮತ್ತು ಚೆನ್ನಾಗಿ ಬೇಯಿಸ್ಕೊಂಡಿರುವಂತಹ ಕ್ಯಾರೆಟ್ ಹಾಕಿ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡಿ, ಅದೇ ಕಡಾಯಿಗೆ ಸ್ವಲ್ಪ ನೀರು ಸೇರಿಸಿ ಚೆನ್ನಾಗಿ ಬಾಯ್ಲ್ ಆದ ನಂತರ ರುಬ್ಬಿರೋ ಮಿಶ್ರಣ ಹಾಕಿ ಕೈ ಬಿಡದೆ ಒಂದು 5ರಿಂದ 6 ನಿಮಿಷ ಚೆನ್ನಾಗಿ ತಿರುಗಿದ್ರೆ, ಗಂಟಿಲ್ದಂಗೆ ತಿರುಗ್ಕೋಬೇಕು. ತಿರುಗಿದ್ರೆ ನಮ್ಮದು ಕ್ಯಾರೆಟ್ ಹಾಗೂ ರವಾ ಪ್ಯೂರಿ ರೆಡಿ ಆಗುತ್ತೆ. ಇದು 6 ಮಂತ್ಸ್ ಕಂಪ್ಲೀಟ್ ಆಗಿರೋ ಮಕ್ಕಳಿಗೆ ಕೊಡ್ಬೋದು. ನಾವು ಚಿಕ್ಕ ಮಕ್ಕಳು ಕೊಡೋದ್ರಿಂದ ಸಕ್ಕರೆ ಮತ್ತು ಉಪ್ಪು ಏನು ಬಳಸ್ತಾ ಇಲ್ಲ. ಇದೇ ರೀತಿ ಈಸಿ ರೆಸಿಪೀಸ್ಗೋಸ್ಕರ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.